ಮಹಾಭಾರತದ ಭೀಮನು ಪಾಂಡವರಲ್ಲಿ ಎರಡನೇ ಮತ್ತು ಅತ್ಯಂತ ಶಕ್ತಿಶಾಲಿ ಯೋಧನು. ವಾಯುದೇವನ ಆಶೀರ್ವಾದದಿಂದ ಹುಟ್ಟಿದ ಈ ಪರಾಕ್ರಮಶಾಲಿ ಯೋಧನು ಶಕ್ತಿಯ ಪ್ರತಿಮೆಯಾಗಿ ಪರಿಗಣಿಸಲಾಗುತ್ತದೆ. ಕುಂತಿಯ ಮಗನಾಗಿದ್ದ ಭೀಮನು ಕಡೆಯವರೆಗೆ ತನ್ನ ಕುಟುಂಬದ ರಕ್ಷಣೆಗೆ ಸದಾ ಸಿದ್ಧನಾಗಿದ್ದ. ಕೌರವರ ರಾಜ ಧೃತರಾಷ್ಟ್ರ ಮತ್ತು ಪಾಂಡವರ ತಂದೆ ಪಾಂಡು ಇಬ್ಬರೂ ಕುರು ವಂಶದ ಪ್ರಮುಖ ರಾಜರು. ಆದರೆ ಪಾಂಡು ಶಾಪದ ಕಾರಣ ಸಂತಾನೋತ್ಪತ್ತಿಯಲ್ಲದ ಕಾರಣ ಕುಂತಿ ದೇವರುಗಳಿಂದ ಮಕ್ಕಳನ್ನು ಬೇಡಿಕೊಳ್ಳಲು ಆಯ್ಕೆ ಮಾಡಿದರು. ವಾಯುದೇವನ ಆಶೀರ್ವಾದದಿಂದ ಭೀಮನ ಹುಟ್ಟಿದನು. ಭೀಮನು ಹುಟ್ಟಿದಾಗಲೇ ಅಪಾರ ಬಲಶಾಲಿಯಾಗಿದ್ದನು. ಅವರು ಮಗುವಾಗಿದ್ದಾಗಲೇ ತೊಟ್ಟಿಲಿನಲ್ಲಿ ಅಪ್ಪಳಿಸಿದರೂ ಅವರ ಶಕ್ತಿಯು ತೊಟ್ಟಿಲು ಒಡೆಯುವಂತೆ ಮಾಡಿತು. ಇದು ಅವರ ಭವಿಷ್ಯದ ಶೌರ್ಯವನ್ನು ಸೂಚಿಸುತ್ತಿತ್ತು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಭೀಮನು ಬಾಲ್ಯದಿಂದಲೇ ಅಪಾರ ಭೋಜನಪ್ರಿಯನಾಗಿದ್ದನು. ಅವರು ಸಾವಿರಾರು ಮಣಿಯಷ್ಟು ಆಹಾರವನ್ನು ತಿನ್ನಬಹುದಾಗಿದ್ದರು. ತಮ್ಮ ಸಹೋದರರಿಗೆ ರಕ್ಷಕನಾಗಿದ್ದ ಭೀಮನು ಸದಾ ದುಶಾಸನ, ದುರ್ಯೋಧನ ಮೊದಲಾದ ಕೌರವರ ವಿರುದ್ಧ ನಿಂತು ಅವರನ್ನು ಸೋಲಿಸುತ್ತಾ ಬರುತ್ತಿದ್ದ. ಇದರಿಂದ ಕೌರವರಲ್ಲಿ ಭೀಮನ ವಿರುದ್ಧ ದ್ವೇಷ ಬೆಳೆಯಲು ಪ್ರಾರಂಭವಾಯಿತು. ಕೌರವರ ಹಿರಿಯನಾದ ದುರ್ಯೋಧನ ಭೀಮನ ಶಕ್ತಿಯ ಬಗ್ಗೆ ಅಸೂಯೆಗೊಂಡು ಒಂದು ದಿನ ಭೀಮನನ್ನು ಕೊಲ್ಲಲು ಯೋಜನೆ ಹಾಕಿದನು. ಅವರು ಭೀಮನನ್ನು ಒಂದು ಹಬ್ಬದ ನಿಮಿತ್ತವಾಗಿ ಆಹ್ವಾನಿಸಿ ವಿಷಮಿಶ್ರಿತ ಆಹಾರವನ್ನು ನೀಡಿದರು. ವಿಷಭೋಜನ ಮಾಡಿದ ಭೀಮನು ಬೋಧನೆಯಿಲ್ಲದೆ ಜಲಾಶಯಕ್ಕೆ ಹಾರಿದನು. ಆದರೆ ಭೀಮನು ಮರಣಕ್ಕೊಳಗಾಗದೆ ಅಲ್ಲಿಯ ನಾಗಲೋಕಕ್ಕೆ ತಲುಪಿದನು. ನಾಗಲೋಕದ ನಾಗರಾಜನು ಭೀಮನ ಶೌರ್ಯವನ್ನು ಗುರುತಿಸಿ ಅವರಿಗೆ ಅಪಾರ ಬಲವನ್ನು ಆಶೀರ್ವಾದಿಸಿದರು. ಅಲ್ಲಿಂದ ಬಲಶಾಲಿಯಾದ ಭೀಮನು ಮತ್ತೆ ಪಾಂಡವರ ಬಳಿಗೆ ಮರಳಿದನು. ಧೃತರಾಷ್ಟ್ರನ ಆಜ್ಞೆಯಂತೆ ಕೌರವರು ಪಾಂಡವರನ್ನು ವಾರುಣಾವತಕ್ಕೆ ಕಳುಹಿಸಿದರು. ಆದರೆ ಇದು ಕೇವಲ ತಂತ್ರವಷ್ಟೇ. ಅವರು ಪಾಂಡವರನ್ನು ಸುಟ್ಟು ಹಾಕಲು ಲಾಕ್ಷಾಗೃಹ ಅದನ್ನು ಹೊತ್ತಿ ಉರಿಸಲು ಯೋಜನೆ ಹಾಕಿದರು. ಈ ಆಪತ್ತಿನ ಸಮಯದಲ್ಲಿ ಭೀಮನು ತನ್ನ ತಾಯಿಯು ಮತ್ತು ಸಹೋದರರನ್ನು ಸುರಕ್ಷಿತವಾಗಿ ರಕ್ಷಿಸಿದನು. ಅವರು ಗುಪ್ತಪಥದ ಮೂಲಕ ಅಲ್ಲಿಂದ ಪಾರಾಗಿ ಅರಣ್ಯಕ್ಕೆ ಸೇರಿದರು. ಅರಣ್ಯವಾಸದ ಸಮಯದಲ್ಲಿ ಪಾಂಡವರು ಒಂದು ಬೃಹತ್ ಅರಣ್ಯದಲ್ಲಿ ತಂಗಿದರು. ಈ ಅರಣ್ಯದಲ್ಲಿ ಹಿಡಿಂಬ ಎಂಬ ರಾಕ್ಷಸ ಮತ್ತು ಅವರ ಸಹೋದರಿ ಹಿಡಿಂಬಿ ವಾಸಿಸುತ್ತಿದ್ದರು. ಹಿಡಿಂಬ ತನ್ನ ಸಹೋದರಿ ಹಿಡಿಂಬಿಗೆ ಪಾಂಡವರನ್ನು ಕೊಲ್ಲುವಂತೆ ಆಜ್ಞಾಪಿಸಿದನು. ಆದರೆ ಹಿಡಿಂಬಿ ಭೀಮನನ್ನು ನೋಡಿ ಆತನ ಶೌರ್ಯ ಮತ್ತು ಬಲದಿಂದ ಪ್ರಭಾವಿತರಾಗಿ ಆತನನ್ನು ಪ್ರೀತಿಸಿದಳು. ಭೀಮನ ಸಹಾಯದಿಂದ ಹಿಡಿಂಬ ರಾಕ್ಷಸನನ್ನು ವಧಿಸಿ ಹಿಡಿಂಬಿಯನ್ನು ವಿವಾಹವಾಗಿದರು. ಅವರ ಸಂಸಾರದಿಂದ ಘಟೋತ್ಕಚ ಎಂಬ ಪರಾಕ್ರಮಶಾಲಿ ಯೋಧ ಜನಿಸಿದರು. ಬಕಾಸುರ ಎಂಬ ರಾಕ್ಷಸವು ಊರಿನ ಜನರನ್ನು ಭಯಭೀತಗೊಳಿಸುತ್ತಿದ್ದ. ಪ್ರತಿದಿನ ಒಂದು ಕುಟುಂಬ ತನ್ನ ಒಬ್ಬ ವ್ಯಕ್ತಿಯನ್ನು ಆಹಾರಸಹಿತ ಬಕಾಸುರನ ಬಳಿಗೆ ಕಳಿಸಬೇಕಾಗಿತ್ತು. ಒಂದು ದಿನ ಈ ಕರ್ತವ್ಯ ಕುಂತಿಯ ಮನೆಗೆ ಬಂದಿತು. ಕುಂತಿ ಭೀಮನನ್ನು ಆಹಾರಸಹಿತ ಕಳಿಸಿದರು. ಆದರೆ ಭೀಮನು ಬಕಾಸುರನನ್ನು ವಧಿಸಿ ಊರಿನ ಜನರಿಗೆ ಶಾಂತಿ ತರಿದನು. ವನವಾಸದ ಅವಧಿಯಲ್ಲಿ ಭೀಮನು ಹನುಮಂತನ ದರ್ಶನ ಪಡೆದು ಅವರ ಆಶೀರ್ವಾದವನ್ನು ಪಡೆದನು. ಹನುಮಂತನು ಭೀಮನಿಗೆ ಬಲ ಮತ್ತು ಶಕ್ತಿಯನ್ನು ಹೆಚ್ಚಿಸುವ ಸಹಾಯ ಮಾಡಿದನು. ಕುರುಕ್ಷೇತ್ರ ಯುದ್ಧವು ಪಾಂಡವರ ಮತ್ತು ಕೌರವರ ನಡುವೆ ನಡೆದ ಮಹಾಯುದ್ಧ. ಈ ಯುದ್ಧದಲ್ಲಿ ಭೀಮನು ಅತ್ಯಂತ ಪ್ರಬಲ ಯೋಧನಾಗಿ ಪ್ರಭಾವ ಬೀರಿದನು. ದುಶ್ಯಾಸನನನ್ನು ಕೊಂದು ದ್ರೌಪದಿಗೆ ಪ್ರತೀಕಾರ. ಜೂಜಾಟದಲ್ಲಿ ಪಾಂಡವರನ್ನು ಸೋಲಿಸಿ ಕೌರವರು ದ್ರೌಪದಿಯನ್ನು ಅಪಮಾನಿಸಿದರು. ದುಶಾಸನನು ದ್ರೌಪದಿಯ ವಸ್ತ್ರಾಪಹರಣ ಮಾಡಿದನು. ಈ ಅವಮಾನವನ್ನು ನೆನೆಸಿಕೊಂಡು ಭೀಮನು ಕುರುಕ್ಷೇತ್ರ ಯುದ್ಧದಲ್ಲಿ ದುಶ್ಯಾಸನನನ್ನು ಭೀಕರವಾಗಿ ವಧಿಸಿದನು ಮತ್ತು ಅವನ ರಕ್ತದಿಂದ ದ್ರೌಪದಿಗೆ ತೈಲ ಅಭಿಷೇಕ ಮಾಡಿದನು. ಯುದ್ಧದ ಕೊನೆಯ ಘಟ್ಟದಲ್ಲಿ ಭೀಮನು ದುರ್ಯೋಧನನೊಂದಿಗೆ ಗದಾಯುದ್ಧ ನಡೆಸಿದನು. ದುರ್ಯೋಧನನು ಗದಾಯುದ್ಧದಲ್ಲಿ ನಿಪುಣನಾಗಿದ್ದರೂ ಭೀಮನು ಶ್ರೀಕೃಷ್ಣನ ಸೂಚನೆಯಂತೆ ದುರ್ಯೋಧನನ ತೊಡೆಯ ಭಾಗಕ್ಕೆ ಬಲವಾಗಿ ಹೊಡೆದು ಅವನನ್ನು ವಧಿಸಿದನು. ಯುದ್ಧದ ನಂತರ ಪಾಂಡವರು ಹಸ್ತಿನಾಪುರವನ್ನು ನಿರ್ವಹಿಸಿದರು. ಧರ್ಮರಾಜನು ರಾಜನಾದ ಬಳಿಕ ಭೀಮನು ಮಂತ್ರಿಯಾಗಿ ಕೆಲಸ ನಿರ್ವಹಿಸುತ್ತಾ ಹಸ್ತಿನಾಪುರದ ಆಡಳಿತವನ್ನು ಸಹಾಯ ಮಾಡುತ್ತಿದ್ದ. ಸ್ವರ್ಗಯಾತ್ರೆಯ ವೇಳೆಯಲ್ಲಿ ಭೀಮನು ಸಹ ಪಾಂಡವರೊಂದಿಗೆ ಹಿಮಾಲಯಕ್ಕೆ ತೆರಳಿದರು. ಈ ಪ್ರಯಾಣದಲ್ಲಿ ಕೇವಲ ಯುಧಿಷ್ಠಿರನು ಸ್ವರ್ಗಕ್ಕೆ ಜೀವನಂತಕವಾಗಿ ಹೋದರೂ ಉಳಿದ ಪಾಂಡವರು ಹಿಮಾಲಯದಲ್ಲಿ ಪ್ರಾಣ ತ್ಯಜಿಸಿದರು. ಭೀಮನು ಮಹಾಭಾರತದಲ್ಲಿ ಶಕ್ತಿಯ ಪ್ರತಿಕೃತಿಯಾಗಿದ್ದನು. ಅವರ ಪ್ರೀತಿ, ಭಕ್ತಿ, ಶೌರ್ಯ ಮತ್ತು ಕರ್ತವ್ಯನಿಷ್ಠೆಯು ಎಲ್ಲರಿಗೂ ಆದರ್ಶವಾಗಿದ. ಪಾಂಡವರ ದ್ರೌಪದಿಯ ರಕ್ಷಣೆಯಲ್ಲಿ ಮತ್ತು ಕೌರವರ ವಿರುದ್ಧ ಹೋರಾಟದಲ್ಲಿ ಅವರ ಪಾತ್ರವು ಅತ್ಯಂತ ಪ್ರಮುಖವಾಗಿತ್ತು. ಭೀಮನು ಶಕ್ತಿಯ ಸಂಕೇತವಾಗಿದ್ದರೂ ತಮ್ಮ ಕುಟುಂಬ ಮತ್ತು ಪ್ರೀತಿಪಾತ್ರರಿಗಾಗಿ ಸದಾ ತ್ಯಾಗ ಮಾಡುತ್ತಿದ್ದನು. ಮಹಾಭಾರತದ ಕಥೆಯಲ್ಲಿ ಭೀಮನ ಪಾತ್ರವನ್ನು ಎಂದಿಗೂ ಮರೆಯಲಾಗದು. ಇನ್ನು ಹೆಚ್ಚಿನ ವಿಡಿಯೋಗಾಗಿ ಫಾಲೋ ಮಾಡಿ.